ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಅದು PM ಯಶಸ್ವಿ ಸ್ಕಾಲರ್ಶಿಪ್ ಬಗ್ಗೆ. ಈ ಸ್ಕಾಲರ್ಶಿಪ್ ಏನು, ಯಾರಿಗೆ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು ಮತ್ತು ಏನು ಬೆನಿಫಿಟ್ಸ್ ಇವೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗುವ ಮಾಹಿತಿ ಈ ವಿಡಿಯೋದಲ್ಲಿದೆ ಫ್ರೆಂಡ್ಸ್. PM ಯಶಸ್ವಿ ಅಂದರೆ ಪ್ರೈಮ್ ಮಿನಿಸ್ಟರ್ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್. ಈ ಯೋಜನೆಯನ್ನು ಭಾರತ ಸರ್ಕಾರ ಆರಂಭಿಸಿದೆ. ಆರ್ಥಿಕವಾಗಿ ಹಿಂದುಳಿದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಲು ಸಹಾಯ ಮಾಡೋದು ಇದರ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ OBC, EBC ಮತ್ತು DNT ಕೆಟಗರಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ತುಂಬ ಸಹಾಯವಾಗುತ್ತದೆ. ಇವತ್ತಿನ ಕಾಲದಲ್ಲಿ ಎಜುಕೇಷನ್ ತುಂಬ ಜಾಸ್ತಿ ಬೆಲೆ ಆಗಿದೆ. ಸ್ಕೂಲ್ ಫೀಸ್, ಬುಕ್ಸ್, ಹಾಸ್ಟೆಲ್ ಮತ್ತು ಟ್ರಾವೆಲ್ ಇವುಗಳ ಖರ್ಚುಗಳ ಜೊತೆಗೆ ಇವೆಲ್ಲವನ್ನು ಮ್ಯಾನೇಜ್ ಮಾಡೋದು ಹಲವಾರು ಕುಟುಂಬಗಳಿಗೆ ಕಷ್ಟ ಆಗುತ್ತದೆ. ಅಂತಹ ಸಮಯದಲ್ಲಿ PM ಯಶಸ್ವಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಲ್ಲುತ್ತದೆ. ಹಣದ ಕೊರತೆಯಿಂದ ಯಾರು ತಮ್ಮ ಕನಸುಗಳನ್ನು ಬಿಡಬಾರದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಎಲಿಜಿಬಿಲಿಟಿ ಬಗ್ಗೆ ಹೇಳುವುದಾದರೆ, ವಿದ್ಯಾರ್ಥಿ ಭಾರತೀಯ ನಾಗರಿಕನಾಗಿರಬೇಕು, OBC, EBC ಅಥವಾ DNT ಕೆಟಗರಿಗೆ ಸೇರಿದವರಾಗಿರಬೇಕು, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸರ್ಕಾರ ಹೇಳಿರುವ ಲಿಮಿಟ್ ಒಳಗೆ ಇರಬೇಕು, ಜೊತೆಗೆ ವಿದ್ಯಾರ್ಥಿ ರೆಗ್ಯುಲರ್ ಸ್ಟಡೀಸ್ ಮಾಡ್ತಿರಬೇಕು ಮತ್ತು ಓದಿನಲ್ಲಿ ಉತ್ತಮ ಮಾರ್ಕ್ಸ್ ಇರಬೇಕು. ಸ್ಕಾಲರ್ಶಿಪ್ ಅಮೌಂಟ್ ಕೂಡ ವಿದ್ಯಾರ್ಥಿಗಳಿಗೆ ಒಂದು ತುಂಬ ಉಪಯುಕ್ತವಾಗುತ್ತದೆ. ಈ ಹಣವನ್ನು ಟ್ಯೂಷನ್ ಫೀಸ್, ಬುಕ್ಸ್, ಆನ್ಲೈನ್ ಕ್ಲಾಸಸ್, ಹಾಸ್ಟೆಲ್ ಫೀಸ್ ಅಥವಾ ಸ್ಟಡೀಸ್ಗೆ ಸಂಬಂಧಪಟ್ಟ ಬೇರೆ ಯಾವುದೇ ಖರ್ಚುಗಳಿಗೆ ಬಳಸಬಹುದು. ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಒಂದು ದೊಡ್ಡ ಸಹಾಯನೇ ಅಂತಲೇ ಹೇಳಬಹುದು. ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. PM ಯಶಸ್ವಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಅಫಿಷಿಯಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ನಂತರ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಇಂತಹ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಸಣ್ಣ ಮಿಸ್ಟೇಕ್ ಇದ್ದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಚಾನ್ಸ್ ಇರುತ್ತದೆ. ಒಂದು ಮುಖ್ಯ ಸಲಹೆ ಹೇಳುವುದಾದರೆ, ಲಾಸ್ಟ್ ಡೇಟ್ವರೆಗೆ ಕಾಯಬೇಡಿ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಅಪ್ಲೈ ಮಾಡಿ, ಏಕೆಂದರೆ ಕೊನೆಯ ಸಮಯದಲ್ಲಿ ಸರ್ವರ್ ಸಮಸ್ಯೆ, ಡಾಕ್ಯುಮೆಂಟ್ ಇಶ್ಯೂಸ್ ಅಥವಾ ಕರೆಕ್ಷನ್ ಪ್ರಾಬ್ಲಮ್ಸ್ ಬರಬಹುದು. ಆದ್ದರಿಂದ ಬೇಗ ಅಪ್ಲೈ ಮಾಡಿದರೆ ಟೆನ್ಷನ್ ಕೂಡ ಕಡಿಮೆ ಆಗುತ್ತದೆ. ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ ಸಿಗೋದು ಮಾರ್ಕ್ಸ್ ಮಾತ್ರದಿಂದ ಅಲ್ಲ, ನಿಮ್ಮ ಹಾರ್ಡ್ ವರ್ಕ್ ಮತ್ತು ಪ್ರತಿನಿತ್ಯ ಮಾಡುವ ಅಭ್ಯಾಸಗಳು ಕೂಡ ಮುಖ್ಯ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿ ನಿಮ್ಮ ಗುರಿ ಮೇಲೆ ಫೋಕಸ್ ಇಡಿ. ಸರ್ಕಾರ ಸೌಲಭ್ಯ ಕೊಡುತ್ತದೆ, ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡೋದು ನಮ್ಮ ಜವಾಬ್ದಾರಿ. ಪೇರೆಂಟ್ಸ್ಗೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ. ತಮ್ಮ ಮಕ್ಕಳ ಎಜುಕೇಷನ್ ಕಂಟಿನ್ಯೂ ಆಗಬೇಕು ಅನ್ನೋ ಆಸೆ ಇದ್ದರೆ ಇಂತಹ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ತಿಳಿದುಕೊಂಡು ಅಪ್ಲೈ ಮಾಡಿಸುವುದು ತುಂಬ ಮುಖ್ಯವಾಗಿದೆ. ಸರಿಯಾದ ಮಾಹಿತಿ ಇದ್ದರೆ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ಬ್ರೈಟ್ ಆಗಬಹುದು. ಕೊನೆಗೆ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್, ಕನಸು ದೊಡ್ಡದಾಗಿರಲಿ, ಪರಿಸ್ಥಿತಿ ಹೇಗೆ ಇದ್ದರೂ ಎಜುಕೇಷನ್ ನಿಲ್ಲಿಸಬೇಡಿ. ಸ್ಕಾಲರ್ಶಿಪ್ ಸ್ಕೀಮ್ಸ್ ನಿಮ್ಮ ಕನಸುಗಳಿಗೆ ಸಪೋರ್ಟ್ ಆಗಲು ಇವೆ. ಸರಿಯಾಗಿ ಪ್ರಯತ್ನ ಮಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಯೂಸ್ಫುಲ್ ಎಜುಕೇಷನಲ್ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.